ಎಲ್ಲ ರೈತರ ಬಂಧುವರಿಗೆ ನಮಸ್ಕಾರ. ನಾವಿವತ್ತು ನರಸಮಂಗಲ ಊರಲ್ಲಿದ್ದೀವಿ. ಮಾದೇಸ್ವಾಮಿ ಅವರ ತೋಟದಲ್ಲಿ ಟೊಮೆಟೊ ಹೊಲದಲ್ಲಿದ್ದೀವಿ. ಸೊ ಇದು ಬೆಳೆ ಬಂದು 47ರಿಂದ 50 ದಿನ ಬೆಳೆ ಆಗಿದೆ. ಸೊ ಈ ಹೊಲದಲ್ಲಿ ರನ್ವೀಸ್ ಪಾಸ್ಪ್ರೋ ಮತ್ತು ರನ್ವೀಸ್ ಪಾಸ್ಪ್ರೋ ಕೋಟ್ ಎರಡನ್ನೂ ಕೂಡ ಉಪಯೋಗಿಸಿದ್ದಾರೆ. ಸೊ ಅದರ ಬಗ್ಗೆ ನಾವಿವತ್ತು ರೈತರ ಹತ್ರ ಒಂದು ಮಾಹಿತಿ ತಿಳ್ಕೊಳ್ಳೋಣ. ಅದರಲ್ಲಿ ಯಾವ ರೀತಿ ಕೆಲಸ ಮಾಡಿದೆ, ಯಾವ ಟೈಮಲ್ಲಿ ಕೊಟ್ಟು ಮತ್ತು ಅದನ್ನು ತಿಳ್ಕೊಳ್ಳೋಣ ಅಂತ. ನಮಸ್ಕಾರ ಮಾದೇಸ್ವಾಮಿ ಅವರೇ. ನಮಸ್ಕಾರ. ಸೊ ಇದು ರನ್ವೀಸ್ ಪಾಸ್ಪ್ರೋ ಮತ್ತು ಪಾಸ್ಪ್ರೋ ಕೊಟ್ಟು ಯಾವ ಟೈಮಲ್ಲಿ ಕೊಟ್ರಿ, ಎಕರೆಗೆ ಎಷ್ಟು ಕೊಟ್ರಿ? ಇದು ಒಂದು ಮೂಟೆ ಗೊಬ್ಬರಗೆ ಒಂದು ಅರ್ಧ ಲೀಟ್ರು ಫಸ್ಟು ಬೆಡ್ಡಿಗೆ ಇಟ್ಟು, ಓಕೆ. ಮತ್ತೆ 5 ದಿನ 6 ದಿನ ಆದಮೇಲೆ ಡ್ರಂಚಿಂಗ್ ಮಾಡಿದ್ದೀನಿ. ಓಕೆ. ಸೊ ರನ್ವೀಸ್ ಪಾಸ್ಪ್ರೋ ಕೋಟನ್ನು ಗೊಬ್ಬರ ಜೊತೆಗೆ ಕೋಟಿಂಗ್ ಮಾಡಿ ಬೆಡ್ಡಿಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಸರಿ ರನ್ವೀಸ್ ಪಾಸ್ಪ್ರೋನ ಡ್ರಂಚಿಂಗ್ ಕೂಡ ಮಾಡಿದ್ದಾರೆ. ಸೊ ಇದು ಕೊಟ್ಟ ಮೇಲೆ ಏನು ನಿಮಗೆ ವ್ಯತ್ಯಾಸ ಕಾಣಿಸ್ತು? ಗಿಡ ಸ್ವಲ್ಪ ಬೇಗ ಬಂದಿದೆ ಗ್ರೋತ್ ಆಗಿ. ಓಕೆ. ಹೂವು ಕಾಯಿ ಎಲ್ಲ ಚೆನ್ನಾಗಿದೆ. ಓಕೆ. ಆಮೇಲೆ ಈಗ ಒಂದೂವರೆ ತಿಂಗಳಿಗೆ ಇಷ್ಟು ಬೆಳೆದಿರೋದು ಚೆನ್ನಾಗಿ ಬಂದಿದೆ. ಓಕೆ. ಸೊ ಮುಖ್ಯವಾಗಿ ರನ್ವೀಸ್ ಪಾಸ್ಪ್ರೋನ ಸ್ಟಾರ್ಟಿಂಗಲ್ಲಿ ಕೊಟ್ಟಾಗ ಏನಾಗುತ್ತೆ, ಒಂದು ಒಳ್ಳೆ ಬೇರೆ ಬೆಳವಣಿಗೆ ಚೆನ್ನಾಗುತ್ತೆ. ಬೇರೆ ಯಾವಾಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಆವಾಗ ಕಾಂಡ ಕೂಡ ದಪ್ಪವಾಗಿ ಬಂದು ಹೆಚ್ಚಿನ ಬ್ರಾಂಚಸ್ ಕಾಂಡ್ರೆ ಟೊಂಗೆಗಳು ಬರ್ತವೆ. ಹೆಚ್ಚಿಗೆ ಟೊಂಗೆ ಬಂತು ಅಂತಂದರೆ ಹೂವು ಮತ್ತು ಕಾಯಿ ಕೂಡ ಹೆಚ್ಚಿಗೆ ಬರೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವು ಇವತ್ತಿಲ್ಲಿ ನೋಡ್ತಾ ಇದ್ದೀವಿ, ಸುಮಾರು 1.5 ತಿಂಗಳು ಬೆಳೆ ಅಂತಂದ್ರೆ ನಂಬೋಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಸೊ ಹಾಗಾಗಿ ಯಾವಾಗ ಹೂವು ಮತ್ತು ಕಾಯಿ ಹೆಚ್ಚಿಗೆ ಡೆವಲಪ್ ಆಗುತ್ತೆ ಆವಾಗ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಕೆಲಸ ಮಾಡಿದೆ ಅಂತ ನೀವು ನಂಬ್ತೀರಾ? ರನ್ವೀಸ್ ಪಾಸ್ಪ್ರೋ ಕೆಲಸ ಮಾಡಿದೆ. ಸೊ ಮುಂಚೆ ಬೆಳೆದಿದ್ದಕ್ಕೆ ಈಗ ಬೆಳೆದಿದ್ದಕ್ಕೆ ಏನು ವ್ಯತ್ಯಾಸ ಕಾಣ್ತೀವಿ? ಮುಂಚೆ ಬೆಳೆದ್ರೆ ಇಷ್ಟು ಕವಟೆಗಳು ಬಂದಿರಲಿಲ್ಲ, ರೆಂಬೆ ಕೊಂಬೆಗಳು ಅಂದ್ರೆ ಹೂವು ಇಷ್ಟು ನಿಲ್ತಾ ಇರಲಿಲ್ಲ. ಓಕೆ. ಇವಾಗ ಇದನ್ನ ಹಾಕಿದ್ಮೇಲೆ ಹೂವುಗಳು ಚೆನ್ನಾಗಿದೆ, ರೆಂಬೆ ಕೊಂಬೆಗಳು ಚೆನ್ನಾಗಿ ಬಂದಿದೆ. ಓಕೆ. ಅಂದ್ರೆ ಗಿಡನೂ ಅಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಿ ಬಂದಿದೆ. ಸೊ ಮುಂಚೆದಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ ಎಷ್ಟು ಇಳುವರಿ ಜಾಸ್ತಿ ಆಗ್ಬೋದು ಅಂತಾರೆ ನಿಮ್ಮ ಪ್ರಕಾರ? ಮುಂಚೆಗಿಂತ ಇವಾಗ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಮೊಸಾಯಿಕ್ ರನ್ವೀಸ್ ಉಪಯೋಗಿಸಿದಾದ್ಮೇಲೆ ನಿಮ್ಗೆ ಎಷ್ಟು ದಿನಕ್ಕೆ ವ್ಯತ್ಯಾಸ ಕಾಣಿಸ್ತು, ಯಾವ ರೀತಿ ವ್ಯತ್ಯಾಸ ಕಾಣಿಸ್ತು ಅಂತ ಇನ್ನೊಂದು ಸರಿ ಸ್ವಲ್ಪ ಹೇಳಿ. ಈ ರೆನ್ಯೂಸ್ ಇದನ್ನ ಗೊಬ್ಬರಕ್ಕೂ ಕಲಸಿ ಬೆಡ್ಗೂ ಬಿಟ್ಟಿದ್ದೀನಿ. ಓಕೆ. ಮತ್ತೆ ಒಂದು 5 ದಿನ 6 ದಿನ ಆದಮೇಲೆ ಡ್ರಂಚಿಂಗು ಮಾಡಿದ್ದೀನಿ. ಓಕೆ. ಅದರಿಂದ ಒಂದು 10 ದಿನ 15 ದಿನ ಆದಮೇಲೆ ನನಗೆ ಚೇಂಜಸ್ ಕಂಡಿದೆ. ಆಮೇಲೆ ಮತ್ತೆ ಗಿಡ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿ ಬಂದಿದೆ. ಹೂವು ರೆಂಬೆ ಕೊಂಬೆಗಳು ಮೇನ್ ಆಗಿ ಬೇಕಾದ್ರೆ ನಮಗೆ ರೆಂಬೆ ಕೊಂಬೆಗಳು ಬೇಕು, ಮತ್ತೆ ಹೂವು ಚೆನ್ನಾಗಿ ನಿಲ್ಬೇಕು. ಅದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಅಂದ್ರೆ ನಾನು ಯೂಸ್ ಮಾಡಿದೀನಿ, ಎಲ್ಲ ರೈತರು ಯೂಸ್ ಮಾಡಬಹುದು ಅನ್ಕೊಂಡಿದೀನಿ. ಓಕೆ. ಯೂಸ್ ಮಾಡಿ ಬೆಳೆನೂ ಸ್ವಲ್ಪ ಆರೋಗ್ಯವಾಗಿ ಕಾಣ್ತಾ ಇದೆ. ಬೆಳೆ ಸ್ವಲ್ಪ ಆರೋಗ್ಯವಾಗಿದೆ. ಅಂದ್ರೆ ನಾವು ಹೋದ ಬೆಳೆದ ಬೆಳೆಗಿಂತ ಈ ಸಲ ಬೆಳೆ ನನಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಅದು ರಿನ್ಯೂಸ್ ಇಂದ ಆಗಿದೆ ಅಂತ ಅನ್ಕೋತೇವೆ. ಮಣ್ಣಲ್ಲಿ ಇರ್ತಕ್ಕಂಥ ಪಾಸ್ಪರಸ್ನ ಮತ್ತೆ ನಾವೇನು ಗೊಬ್ಬರದ ಮುಖಾಂತರ ಕೊಡ್ತೀವಿ ಆ ಪಾಸ್ಪರಸ್ನ ಹೆಚ್ಚಿಗೆ ಬೆಳೆ ಸಿಗೋ ಹಾಗೆ ಮಾಡುತ್ತೆ. ಅದ್ರ ಜೊತೆಗೆ ಮಣ್ಣಲ್ಲಿ ಕೂಡ ಬೇರೆ ಬೇರೆ ಪೋಷಕಾಂಶಗಳು, ಸಾರಜನಕ ಇರ್ಬೋದು, ಮೆಗ್ನೀಷಿಯಮು, ಸಲ್ಫರು, ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇವು ಕೂಡ ಮಣ್ಣಲ್ಲಿ ಇರ್ತವೆ. ಪ್ಲಸ್ ರೈತರು ಕೂಡ ನೀವು ಕೂಡ ಕೊಡ್ತಾ ಇರ್ತೀವಿ. ಇಂಥ ಕೊಟ್ಟಂಥ ಪೋಷಕಾಂಶಗಳು ಬೆಳೆಗೆ ಹೆಚ್ಚಿಗೆ ಸಿಗೋ ಥರ ಮಾಡುತ್ತೆ. ಬರೀ ಪಾಸ್ಪರಸ್ ಒಂದೇ ಅಲ್ಲ, ಪಾಸ್ಪರಸ್ ಜೊತೆಗೆ ಉಳಿದ 7ರಿಂದ 8 ಪೋಷಕಾಂಶಗಳು ಬೆಳೆಗೆ ಹೆಚ್ಚಿಗೆ ಸಿಗೋ ಥರ ಮಾಡುತ್ತೆ. ಹಾಗಾಗಿ ಬೆಳೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಮತ್ತು ಬೆಳೆಗೂ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಕೂಡ ಬರುತ್ತೆ. ಹಾಗಾಗಿ ಇವತ್ತು ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ. ರೆಂಬೆ ಟೊಂಗೆಗಳು ಜಾಸ್ತಿ ಆಗೋದ್ರ ಜೊತೆಗೆ ಹೂವು ಮತ್ತು ಕಾಯಿ ಕೂಡ ಹೆಚ್ಚಿಗೆ ಕಟ್ತಾ ಇದೆ. ಸೊ ಹಾಗಾಗಿ ನಮಗೆ ಮಿನಿಮಮ್ ಒಂದು 10% ಈಲ್ಡು ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೈತ ಬಂದರೂ ಕೂಡ ಈ ರನ್ವೀಸ್ ಪಾಸ್ಪ್ರೋ ಅಥವಾ ರನ್ವೀಸ್ ಪಾಸ್ಪ್ರೋ ಕೋಟನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.